ಹಲೋ ಗೈಸ್, ಈ ವಿಡಿಯೋದಲ್ಲಿ ನಾವು ಟಾಪ್ 5 ಮಿಸ್ಟ್ರಿ ಥ್ರಿಲ್ಲರ್ ಮೂವಿಗಳನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಟಾಪ್ 5ನಲ್ಲಿ IMDb 7.5 ರೇಟಿಂಗ್ನಲ್ಲಿ ಕುರುತು ಮೂವಿ ಬರುತ್ತಿದ್ದು, ಲೀಡ್ ರೋಲ್ನಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇಬ್ರಾಹಿಂ ಮನೆಗೆ ಒಂದು ರಾತ್ರಿ ವಿಷ್ಣು ಎಂಬ ಕೊಲೆ ಆರೋಪಿಯನ್ನು ಕರೆತರ್ತಾರೆ. ಆ ವಿಷ್ಣು ಅಂದರೆ ಯಾರು? ಅವನ ಹಿಂದೆ ಒಂದು ಗ್ಯಾಂಗ್ ಬಂದು ಬಿಡುತ್ತೆ. ಮನೆಯೊಳಗೆ ಎಲ್ಲರೂ ಧರ್ಮ, ಹಿಂಸೆ, ಭಯದಲ್ಲಿ ಒಬ್ಬರನ್ನೊಬ್ಬರು ನಂಬೋದಕ್ಕೂ ಹೆದರ್ತಾ ಇರ್ತಾರೆ. ಇಬ್ರಾಹಿಂನ ಮನಸ್ಸು ಹಳೆಯ ನೋವಿನಿಂದ ಒದ್ದೆಯಾಗಿರುತ್ತದೆ. ಹೊರಗೆ ಗ್ಯಾಂಗ್ನವರು ಕತ್ತಿ ಹಿಡಿದು ಬಾಗಿಲು ಹೊಡೆಯಲು ತಯಾರಾಗಿರ್ತಾರೆ. ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಾಗಲ್ಲ. ಮನೆಯೊಳಗೆ ಒತ್ತಡ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಕ್ಲೈಮ್ಯಾಕ್ಸ್ನಲ್ಲಿ ಒಬ್ಬರೊಬ್ಬರ ಹೃದಯ ಹೇಗೆ ಇದೆ ಅಂತ ಗೊತ್ತಾಗುತ್ತದೆ. ಒಂದೊಳ್ಳೆ ಥ್ರಿಲ್ಲರ್ ಮೂವಿ ಇದಾಗಿದ್ದು, ಈ ಮೂವಿಯನ್ನು ನೀವು ನೆಟ್ಫ್ಲಿಕ್ಸ್ನಲ್ಲಿ ನೋಡಬಹುದಾಗಿದೆ. ಟಾಪ್ 4ನಲ್ಲಿ IMDb 8.1 ರೇಟಿಂಗ್ನಲ್ಲಿ ತಡ ಮೂವಿ ಬರುತ್ತಿದ್ದು, ಲೀಡ್ ರೋಲಲ್ಲಿ ಅರುಣ್ ವಿಜಯ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಒಂದು ಕೊಲೆ ಆಗ್ತದೆ. ಪೊಲೀಸರು ಕೆವಿನ್ ಅನ್ನೋರನ್ನು ಹಿಡಿತಾರೆ. ಆದರೆ ಶಾಕ್ ಏನೆಂದರೆ ಅವನಂತೆಯೇ ಇನ್ನೊಬ್ಬನು ಕೂಡ ಇರ್ತಾನೆ. ಯಾರು ಹಂತಕ, ಯಾರಿಗೇನು ಮೋಟಿವ್, ಇಬ್ಬರು ಒಂದೇ ರೀತಿ ಕಾಣೋದು ಪೊಲೀಸರ ತಲೆ ತಿನ್ನಿಸುತ್ತೆ. ಒಬ್ಬನು ಕಳ್ಳತನದಲ್ಲಿ ಜೀನಿಯಸ್ ಆಗಿರ್ತಾನೆ, ಇನ್ನೊಬ್ಬನು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾನೆ. ವಿಚಾರಣೆ ನಡೆದಾಗ ಪ್ರತಿ ಕ್ಷಣ ಹೊಸ ಡೌಟ್. ಇಬ್ಬರು ಸತ್ಯ ಹೇಳ್ತಾರಾ, ಸುಳ್ಳು ಹೇಳ್ತಾರಾ? ಕೊನೆಗೆ ಬರುವ ಟ್ರೂತ್ ಕಂಡ್ರೆ ಲಿಟ್ರಲಿ ಮೈಂಡ್ ಬ್ಲೋ ಆಗಿರುತ್ತದೆ. ಒಂದೊಳ್ಳೆ ಮೈಂಡ್ ಬ್ಲೋವಿಂಗ್ ಥ್ರಿಲ್ಲರ್ ಸಿನಿಮಾ ಇದಾಗಿದ್ದು, ಟಾಪ್ 3ನಲ್ಲಿ IMDb 7.9 ರೇಟಿಂಗ್ನಲ್ಲಿ ಮುಂಬೈ ಪೊಲೀಸ್ ಮೂವಿ ಬರುತ್ತಿದ್ದು, ಲೀಡ್ ರೋಲಲ್ಲಿ ಪೃಥ್ವಿರಾಜ್ ಸುಕುಮಾರನ್, ಜಯಸೂರ್ಯ, ರೆಹಮಾನ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸ್ಟೋರಿ ಲೈನ್ಗೆ ಬಂದರೆ, ACP ಆಂಟನಿ ಗಂಭೀರ ಅಪಘಾತಕ್ಕೆ ಒಳಗಾಗಿ ಮೆಮೊರಿ ಲಾಸ್ ಆಗಿರ್ತಾನೆ. ಆದರೆ ಅದಕ್ಕಿಂತ ಮುಂಚೆ ಅವನು ತನ್ನ ಬೆಸ್ಟ್ ಫ್ರೆಂಡ್ ಆರ್ಯಾನ್ ಮರ್ಡರ್ ಕೇಸ್ ಸಾಲ್ವ್ ಮಾಡ್ತಾ ಇರ್ತಾನೆ. ಈಗ ಮೆಮೊರಿ ಇಲ್ಲದಿದ್ದರೂ ಅದೇ ಕೇಸ್ನೇ ಮತ್ತೆ ತನಿಖೆ ಮಾಡೋಕ್ಕೆ ಹೋಗ್ತಾನೆ. ತನಿಖೆಯಲ್ಲಿ ಹೊಸ ಸತ್ಯ ಸುಳ್ಳುಗಳು ಮಿಕ್ಸ್ ಆಗಿಬಿಡುತ್ತದೆ. ಆಂಟೋನಿ ತನ್ನ ಪಾಸ್ಟ್ನಲ್ಲಿ ಆಗಿರುವ ಶಾಕ್ಗಳು ತಿಳಿದು ಅವನಿಗೆ ತುಂಬ ಸುಳ್ಳುಗಳು ಅವರಿಗೆ ಗೊತ್ತಾಗುತ್ತದೆ. ಒಂದೊಳ್ಳೆ ಮೈಂಡ್ ಬ್ಲೋವಿಂಗ್ ಥ್ರಿಲ್ಲರ್ ಮೂವಿ ಇದಾಗಿದ್ದು, ಈ ಮೂವಿಯನ್ನು ನೀವು ಜಿಯೋ ಸ್ಟಾರ್ನಲ್ಲಿ ನೋಡಬಹುದಾಗಿದೆ. ಟಾಪ್ 2ನಲ್ಲಿ IMDb 7.2 ರೇಟಿಂಗ್ನಲ್ಲಿ ಕಾರ್ತಿಕೇಯ ಮೂವಿ ಬರುತ್ತಿದ್ದು, ಲೀಡ್ ರೋಲ್ನಲ್ಲಿ ನಿಖಿಲ್, ಸಿದ್ಧಾರ್ಥ್, ಸ್ವಾತಿ ರೆಡ್ಡಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಕಾರ್ತಿಕ್ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಆಗಿರ್ತಾನೆ. ಒಂದು ದೇವಸ್ಥಾನದಲ್ಲಿ ನಡೆಯೋ ಸರ್ಪದ ದಾಳಿ ರಹಸ್ಯ ತನಿಖೆ ಮಾಡಲು ಹೋಗ್ತಾನೆ. ಹಳ್ಳಿ ಜನರು ದೇವರ ಶಾಪ ಅಂತ ಹೆದರ್ತಾರೆ. ಆದರೆ ಕಾರ್ತಿಕ್ ವಿಜ್ಞಾನಕ್ಕೆ ನಂಬಿಕೆ ಇಟ್ಟು ಮಿಸ್ಟ್ರಿ ಬಿಚ್ಚೋಕೆ ಹೋಗಿರ್ತಾನೆ. ದೇವಾಲಯದ ಒಳಗಿನ ಗುಹೆ, ಪುರಾಣದ ಕತೆ, ಗುಪ್ತ ಪ್ರಾಣಿ ಎಲ್ಲ ಮಿಕ್ಸ್ ಆಗಿ ದೊಡ್ಡ ಸಸ್ಪೆನ್ಸ್ ರಚಿಸುತ್ತವೆ. ಒಲಿಯ ಜೊತೆಗೂಡಿ ಟ್ರೂತ್ ಹುಡುಕುತ್ತಿದ್ದಂತೆ ಹಳ್ಳಿಯ ಜನರ ಭಯದ ಹಿಂದೆ ಇರುವ ಶಾಕಿಂಗ್ ಟ್ರೂತ್ ಹೊರಗಡೆ ಬರುತ್ತದೆ. ಒಂದೊಳ್ಳೆ ಥ್ರಿಲ್ಲರ್ ಮೂವಿ ಇದಾಗಿದ್ದು, ಈ ಮೂವಿಯನ್ನು ನೀವು ಅಮೆಜಾನ್ ಪ್ರೈಮ್ನಲ್ಲಿ ನೋಡಬಹುದಾಗಿದೆ. ಟಾಪ್ 1ನಲ್ಲಿ IMDb 8.4 ರೇಟಿಂಗ್ನಲ್ಲಿ ರಾಕ್ಷಸನ್ ಮೂವಿ ಬರುತ್ತಿದ್ದು, ಲೀಡ್ ರೋಲ್ನಲ್ಲಿ ವಿಷ್ಣು ವಿಶಾಲ್, ಅಮಲಾ ಪೌಲ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸ್ಟೋರಿ ಲೈನ್ಗೆ ಬಂದರೆ, ಅರುಣ್ ಎಂಬ ಪೊಲೀಸ್ ಆಫೀಸರ್ ಸೀರಿಯಲ್ ಕಿಲ್ಲರ್ ಹಿಡಿಯೋಕ್ಕೆ ಹೋರಾಡ್ತಾನೆ. ಕಿಲ್ಲರ್ ಟಾರ್ಗೆಟ್ ಮಾಡೋದು ಶಾಲಾ ಹುಡುಗಿಯರನ್ನೇ. ಈಚ್ ಮರ್ಡರ್ ಹಿಂದೆ ತುಂಬ ಕ್ರಿಯೇಟಿವ್ ಆಗಿ ಇರುತ್ತದೆ. ಅರುಣ್ಗೆ ಪರ್ಸನಲ್ ಲೈಫು ಪ್ರೆಷರ್ ಉಂಟಾಗುತ್ತದೆ. ತನಿಖೆ ಡೀಪ್ ಆಗುತ್ತಾ ಹೋಗುವಷ್ಟರಲ್ಲಿ ಕಿಲ್ಲರ್ ಮೈಂಡ್ ಗೇಮ್ಸ್ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಕೊನೆಗೆ ಮಾಸ್ಕ್ ತೆಗೆಯುವಾಗ ಕಿಲ್ಲರ್ ಯಾರು ಅನ್ನೋದು ಲಿಟ್ರಲಿ ಗೂಸ್ ಬಂಪ್ಸ್ ಕೊಡೋದಂತೂ ಪಕ್ಕಾ. ಒಂದೊಳ್ಳೆ ಥ್ರಿಲ್ಲರ್ ಮೂವಿ ಇದಾಗಿದ್ದು, ಈ ಮೂವಿಯನ್ನು ನೀವು ನೆಟ್ಫ್ಲಿಕ್ಸ್ನಲ್ಲಿ ನೋಡಬಹುದು.